ಏನು ತುಂಬ ಕಾಟ ಕೊಡ್ತೀಯ ನೈಟಲ್ಲಿ? ಕಾಂಟ್ ಯು ಸ್ಲೀಪ್ ಅಟ್ ನೈಟ್? ವೈ ಡು ಯು ಕೀಪ್ ಡಿಸ್ಟರ್ಬಿಂಗ್ ಯುವರ್ ಮಮ್ಮಿ ಆ್ಯಂಡ್ ಗ್ರ್ಯಾಂಡ್ ಮದರ್ ಅಟ್ ನೈಟ್? Okay, see, the biggest concern once the baby is born, sir, my baby doesn't sleep at night. He keeps rolling, wincing, wailing, crying all night. Alta irtane. See, there's a beautiful phenomenon you should understand as a mother, as a father. Magu ತಾಯಿ ಹೊಟ್ಟೆಯಲ್ಲಿ ಇದ್ದಾಗ 9 ತಿಂಗಳು ಏನು ಮಾಡ್ತಿತ್ತು? ಡೇ ಟೈಮಲ್ಲಿ ಮಮ್ಮಿ ವಾಕ್ ಮಾಡ್ತಾ ಇದ್ರು. ಆಗ ಮಗುಗೆ ಝೂಲ ಆಗಿಬಿಡೋದು. ಝೂಲ ಮಗುದು ತಾಯಿದು ವೂಮ್ ಇರ್ತದಲ್ಲ, ಗರ್ಭಕೋಶ, ಇಟ್ ಬಿಕಮ್ಸ್ ಎ ಝೂಲ. ಅದು ರಾಕಿಂಗ್ ಮೂಮೆಂಟ್. ಹಿಂಗೆ ಮಗು ಹಿಂಗೆ ಇರ್ತಿತ್ತು, ತಾಯಿ ವಾಕ್ ಮಾಡಬೇಕಾದ್ರೆ ಆರಾಮಾಗಿ ನಿದ್ದೆ ಹೊಡೆಯೋದು. ದ ಮೂಮೆಂಟ್ ಮದರ್ ಯೂಸ್ ಟು ಗೋ ಟು ಬೆಡ್ ಅಟ್ ನೈಟ್, ಈ ಪೊಸಿಷನ್ ಹೊಟ್ಟೋಗುತ್ತೆ, ಮಗು ರೋಲ್ ಆಗಿಬಿಡುತ್ತೆ. ಪ್ಲುಕ್ ಅಂತ ರೋಲ್ ಆದ ತಕ್ಷಣ ಮಗು ಎದ್ಬಿಡುತ್ತೆ. ಸೊ ಬೇಬಿ ಇಸ್ ಅವೇಕ್ ನಾವು ಅಟ್ ನೈಟ್ ಇನ್ಸೈಡ್ ದ ವೂಮ್. The baby used to kick all night and be awake, cry, roll, play inside the mother's womb for 9 months. ಹತ್ರ ಮಾಡಿದೆ. ಹುಟ್ಟಿದ ಮೇಲೆ 3 ರಿಂದ 4 ತಿಂಗಳು ತನಕ ಅದೇ ಅಭ್ಯಾಸ ಇರ್ತದೆ. ಸಡನ್ಲಿ ಚೇಂಜ್ ಆಗಲ್ಲ. ಅಮೇರಿಕಾದಲ್ಲಿ 6 ತಿಂಗಳಿದ್ದು ಇಂಡಿಯಾಗೆ ಬಂದಿದ್ದೀರಾ, ಜೆಟ್ ಲ್ಯಾಗ್ ಅಂತ ಆಗತ್ತೆ, ಗೊತ್ತಿದೆಯಲ್ಲ ಜೆಟ್ ಲ್ಯಾಗ್. ನೀವು ಫ್ಲೈಟಲ್ಲಿ ಬಂದ ಮೇಲೆ 2 ರಿಂದ 5 ದಿನ ಬೇಕು ನಿಮಗೆ ಅಡ್ಜಸ್ಟ್ ಆಗೋಕ್ಕೆ, ಈ ಟೈಮಿಂಗ್ ಝೋನ್ಗೆ, ಈ ವೆದರ್ಗೆ. ಅದೇ ಥರ ಇದು ಒಂಥರ ಜೆಟ್ ಲ್ಯಾಗ್ ಥರ ಅಂದ್ಕೊಳ್ಳಿ. ತಾಯಿ ಹೊಟ್ಟೆಯಲ್ಲಿ 9 ತಿಂಗಳು ಡೇ ಟೈಮಲ್ಲಿ ನಿದ್ದೆ ಮಾಡ್ತಿತ್ತು ಬಿಕಾಸ್ ಆಫ್ ಝೂಲಾ ಎಫೆಕ್ಟ್. ನೈಟಲ್ಲಿ ಇಟ್ ಯೂಸ್ ಟು ವೇಕಪ್ ಆ್ಯಂಡ್ ಕ್ರೈ. ಸೊ ಹುಟ್ಟಿದ ಮೇಲೂ 90% ಮದರ್ಸು, ಫಾದರ್ಸು, ಗ್ರ್ಯಾಂಡ್ ಮದರ್ಸು, ಅತ್ತೆಗಳು, ಅಂಟಿಗಳು, ಮಾವಗಳು ಎಲ್ಲರೂ ಬರ್ತಾರೆ ಇಲ್ಲಿ. ಸರ್ ನೈಟಲ್ಲಿ ನರಳ್ತಾನೆ ಸರ್, ನೈಟ್ ಹೀಸ್ ಕ್ರೈಂಗ್ ಸರ್, ನೈಟ್ ಐ ಕಾಂಟ್ ಮ್ಯಾನೇಜ್ ಹಿಮ್ ಸರ್, ಹೋಲ್ ನೈಟ್ ವಿ ರಾಕ್ ಹಿಮ್ ಸರ್, ರಾಕ್ ಹಿಮ್ ಸರ್, ರಾಕ್ ಹಿಮ್ ಸರ್. Yes sir, yes madam. First 3 to 4 months it is normal for every baby. ನೈಟ್ ಅಲ್ಲಿ ಅಳದು, ಡೇ ಟೈಮಲ್ಲಿ ನಿದ್ದೆ ಹೊಡೆಯೋದು. ಕೆಲವು ಮಕ್ಕಳು ಡೇ ಟೈಮಲ್ಲಿ ಸರಿಯಾಗಿ ನಿದ್ದೆ ಹೊಡೆಯಲ್ಲ, ಡೇ ಟೈಮಲ್ಲಿ ಕುಯ್ಕ್ ಅಂತ ಇರ್ತಾರೆ. ಡೋಂಟ್ ವರಿ. ನೀವು ಯಾವಾಗ ವರಿ ಆಗಬೇಕು ಅಂತ ಕೇಳಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಗುದು ವೇಟ್ ಗೇನ್ ಚೆನ್ನಾಗಿ ಆಗ್ತಿರ್ಬೇಕು. ಯಾಕೆ ಇಂಪಾರ್ಟೆಂಟ್ ಅದು? ಹಾಲು ಕುಡಿತಾ ಇದೆ ಇಲ್ವಾ, ಹಾಲು ಹೋಗ್ತಾ ಇದೆ ಇಲ್ವಾ ಇದೆ ಹೊಟ್ಟೆಗೆ, ಅದು ಇಂಪಾರ್ಟೆಂಟ್. ಎರಡನೇದು, ಈ ಥರ ಕೈಕಾಲು ಆಡಿಸ್ಕೊಂಡು ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇರಬೇಕು, ಗಾಳಿಯಲ್ಲಿ ಮಾರ್ಷಲ್ ಆರ್ಟ್ಸ್, ಪರಾಟೆ ಮಾಡ್ತಾ ಇರಬೇಕು. ನಂಬರ್ 3, ಯೂರಿನ್ 6 ರಿಂದ 8 ಸಲ ಮಿನಿಮಮ್ ಯೂರಿನ್ ಔಟ್ಪುಟ್ ಮಾಡ್ತಾ ಇರಬೇಕು. ಇದು 3 ಮಾಡ್ತಾ ಇದೆ ಅಂದರೆ ಅಳದು, ಕುಯ್ ಮಾಡೋದು, ಗ್ಯಾಸ್ ಪಾಸ್ ಮಾಡೋದು, ನರಳೋದು ಎಲ್ಲ ನಾರ್ಮಲ್ಲು, ತಲೆ ಕೆಡಿಸ್ಕೋಬೇಡಿ. ಸೊ ನೈಟು 3 to 4 months ತನಕ ಡಿಸ್ಟರ್ಬ್ ಇರುತ್ತೆ ಬಿಕಾಸ್ ಆಫ್ ದಟ್ ಫಿಸಿಯೋಲಾಜಿಕಲ್ ಪ್ರಾಸೆಸ್. ಇಂಟ್ರೈನ್ ಲೈಫಲ್ಲಿ ಹೊಟ್ಟೆಯಲ್ಲಿ, ತಾಯಿ ಹೊಟ್ಟೆಯಲ್ಲಿ ಆಗಿದ್ದರಿಂದ ತಾನಾಗೆ 4 ತಿಂಗಳಾದಮೇಲೆ ಲೈಫ್ ನಿಮ್ಮದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಈ ಪ್ರಾಬ್ಲಮ್ ಹೊಟ್ಟೋಗುತ್ತೆ, ಬೇರೆ ಪ್ರಾಬ್ಲಮ್ ಶುರು ಆಗುತ್ತೆ. ಮಕ್ಕಳು ಹುಟ್ಟಿಸಿದ ಮೇಲೆ ಓಹೋ ಪ್ರಾಬ್ಲಮೇ ಬರಬಾರ್ದು. ಏನು ಸರ್, ಅದೇ ಹೇಳಿದೆ ನಾನು ಅವರಿಗೆ, ಏನು ಸರ್ ನಾನು ಮಗು ಹುಟ್ಟಿದಾಗಿಂದ ನಿದ್ದೆನೇ ಮಾಡಿಲ್ಲ ಸರ್ ಅಂತಾರೆ ಮಮ್ಮಿ. ಸಿನ್ಸ್ ದ ಬೇಬಿ ಇಸ್ ಬಾರ್ನ್ ಐ ಹ್ಯಾವ್ ನಾಟ್ ಸ್ಲೆಪ್ಟ್ ಸರ್. ಐ ವಾಂಟೆಡ್ ಮ್ಯಾರೇಜ್, ಐ ವಾಂಟ್ ಟು ಗೆಟ್ ಮ್ಯಾರಿಡ್, ಮದುವೆ ಆಯಿತು. ಈಗ ಮಗು ಬೇಕು, ಮಗುನೂ ಆಯ್ತು. ಇವಾಗ ನಿದ್ದೆ ಇಲ್ಲ. ಏನು ಮಾಡಬೇಕು? ಏನು ಮಾಡೋಕ್ಕಾಗಲ್ಲ. ಇದಕ್ಕೆ ರಿವರ್ಸ್ ಗೇರ್ ಇಲ್ಲ. ಯು ಹ್ಯಾವ್ ಟು ಕೀಪ್ ಗೋಯಿಂಗ್ ಫಾರ್ವರ್ಡ್, ಕೀಪ್ ಎಂಜಾಯಿಂಗ್ ದ ಲೈಫ್. ಕಲೀರಿ, ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಯಾಕೆ ಇದಾಗತ್ತೆ ಅಂತ. ಕಾಮ್ ಆಗಿರಿ, ಟೆನ್ಷನ್ ತಗೋಬೇಡಿ. ಎಷ್ಟು ಚೆನ್ನಾಗಿದೆ ನೋಡಿ ಗುಂಡು ಇನ್ನು, ಎಷ್ಟು ಚೆನ್ನಾಗಿ ಕೇಳ್ತಾ ನೋಡಿ ಹೆಂಗಿದ್ದಾನೆ ಡ್ಯಾನ್ಸ್ ಮಾಡಿಕೊಂಡು. ನೋಡಪ್ಪ, ನೈಟಲ್ಲಿ ಜಾಸ್ತಿ ಕಾಟ ಕೊಡಬೇಡ, ಆದಷ್ಟು ನೀನು ಮಲ್ಕೋ. ಓಕೆ, ಅರ್ಥ ಆಯ್ತಾ? ನನಗೋಸ್ಕರ ರಿಕ್ವೆಸ್ಟು. ಇಲ್ಲಾಂದ್ರೆ ನೀನು ಕಾಟ ಕೊಡ್ತೀಯ, ಅವ್ರು ಬಂದು ನನಗೆ ಕಾಟ ಕೊಡ್ತಾರೆ. ಹೋಗಿರಿ, ನಾನು ಬಂದಿರೋದೇ ಕಾಟ ಕೊಡೋಕ್ಕೀಗ. ಸುಮ್ಮನೆ ನಾನು ಮಲ್ಗಕ್ಕೆ ಬಿಡ್ತೀನ, ನಾನು ನೈಟ್ ಎಲ್ಲ ಎಬ್ಸಿಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಪೇರೆಂಟಿಂಗ್. ಈ ಟೈಮ್ ಮತ್ತೆ ಸಿಗಲ್ಲ ನಿಮಗೆ. ಎಂಜಾಯ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.